ಫ್ಯಾಮಿಲಿ ಅಂತಂದ್ರೆ ಒಂಥರ ಖುಷಿ, ಫ್ಯಾಮಿಲಿ ಅಂತಂದ್ರೆ ಒಂಥರ ಎಮೋಷನ್. ಸೊ ಈ ಒಂದು ಫ್ಯಾಮಿಲಿ ವೀಕ್ ಇವತ್ತಿನ ಬಿಗ್ ಬಾಸ್ ಅಲ್ಲಿ ನಡೀತಾ ಇದೆ. ಸೊ ನಿನ್ನಿಂದ ಫ್ಯಾಮಿಲಿ ವೀಕ್ ಸ್ಟಾರ್ಟ್ ಆಗಿದೆ. ಸೊ ಫ್ಯಾಮಿಲಿ ವೀಕ್ ಅಲ್ಲಿ ಎಲ್ಲ ಒಂದು ಸ್ಪರ್ಧಿಗಳ ಕುಟುಂಬ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಬರ್ತಾ ಇದೆ. ಎಮೋಷನಲ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಖುಷಿ ಆಗಿರ್ಬೋದು, ಒಂಥರ ಎಲ್ಲ ರೀತಿಯಲ್ಲಿ ಒಂದು ಕಂಟೆಂಟ್ ಈ ಒಂದು ಎಪಿಸೋಡ್ ನಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ನಿನ್ನೆ ಹೇಳಿದಾಗೆ ನಿನ್ನೆ ಧನುಷ್ ಅವ್ರದ್ದು, ರಾಶಿಕಾ ಅವ್ರದ್ದು, ಮತ್ತೆ ಸೂರಜ್ ಅವರ ಫ್ಯಾಮಿಲಿ ಕೂಡ ಬಂದಿತ್ತು. ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ಎಪಿಸೋಡ್. ಸೊ ಎಪಿಸೋಡಲ್ಲಿ ಒಂಥರ ಸ್ಟಾರ್ಟಿಂಗಲ್ಲಿ ಒಂದು ಗೇಮನ್ನು ಆಡಿಸ್ತಾರೆ, ಪಾಸ್ ಮಾಡೋದು. ಸೊ ಸಖತ್ತಾಗಿ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ನನಗೆ ಅನಿಸ್ತು. ಯಾಕಂತಂದ್ರೆ ಅಲ್ಲಿ ಗಿಲ್ಲಿಯನ್ನ ರೆಡಿ ಮಾಡಿದ ರೀತಿ ಆಗಿರ್ಬೋದು, ಗಿಲ್ಲಿನ ಒಂಥರ ಮೇಕಪ್ ಮಾಡಿದ ರೀತಿ ಆಗಿರ್ಬೋದು, ತುಂಬಾ ಸಖತ್ತಾಗಿ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಫ್ಯಾಮಿಲಿಗಳು ಕೂಡ ಇಲ್ಲಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಮೊದಲನೇದಾಗಿ ಬಂದದ್ದು ಹಾಗೆ ಹೇಳ್ದಲ್ಲ ನಿಮಗೆ, ರಾಶಿಕಾ ಅವರ ತಮ್ಮ ಬರ್ತಾರೆ, ಆಮೇಲೆ ರಾಶಿಕಾ ಅವರ ತಾಯಿ ಬರ್ತಾರೆ. ಆಮೇಲೆ ರಾಶಿಕಾ ಅವರ ಒಂದು ಇನ್ನೊಂದು ಮೆಮರೀಸ್ ಇರ್ತಾವಲ್ಲ, ಸೊ ಏನೋ ಒಂದು ಬಚ್ಚಿಟ್ಟಂತ ವಿಷಯನ ಇಲ್ಲಿ ರಿವೀಲ್ ಮಾಡ್ಬೇಕಂತ ಹೇಳಿದಾಗ, ಸೊ ಅವ್ರು ಎಲ್ಲ ಕಷ್ಟಪಟ್ಟರು, ಎಲ್ಲ ಆಯ್ತು, ಇದೆಲ್ಲ ಮಾತಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಸೂರಜ್ ಅವರ ತಾಯಿ ಬರ್ತಾರೆ. ಸೂರಜ್ ಅವ್ರದ್ದು ನನಗೆ ಒನ್ ಆಫ್ ದ ಬೆಸ್ಟ್ ಅಂತ ಅನಿಸ್ತು. ಪಾಪ ಅವ್ರು ನೋಡ್ತಾ ಇದ್ರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದಾರ ಅಂತ ಅನ್ಸೋದೇ ಇಲ್ಲ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮನೆ ಬಾಡಿಗೆ ಹಾಕೊಂಡು ಕಟ್ಕೊಂಡು ಈ ಒಂದು ಓದಕ್ಕೆ ಫೀಸ್ ಇರಲಿಲ್ಲ, ಪಿ ಜಿ ಬಾಡಿಗೆ ಕಟ್ಟಕ್ಕೆ ದುಡ್ಡಿರಲಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಕೊಂಡು ಈ ಇವಾಗ ಬಂದು ನಿಂತಾರೆ ಅಂತಂದ್ರೆ ಅವರ ಸಕ್ಸಸ್ ಅನ್ನ ಮೆಚ್ಚಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಥರ್ಡ್ ಒನ್ ಏನಪ್ಪಾ ಅಂತಂದ್ರೆ ನಮ್ಮ ಧನುಷ್ ಅವರ ಒಂದು ಕುಟುಂಬ ಬರುತ್ತೆ. ಸೊ ಒಂದ್ ಕಡೆ ಮಿಸಸ್ ಬರ್ತಾರೆ, ಒಂದ್ ಕಡೆ ತಾಯಿ ಬರ್ತಾರೆ. ಸೊ ಇದರಲ್ಲಿ ಯಾವ್ದಾದ್ರು ಒಬ್ಬನ ನೀವು ಆಯ್ಕೆ ಮಾಡ್ಬೇಕಂದಾಗ ಅಲ್ಲಿ ಅವರು ತಾಯಿಯನ್ನ ಆಯ್ಕೆ ಮಾಡ್ತಾರೆ. ಸೊ ಈಗ ಗೊತ್ತಿರುವಂತ ವಿಷಯ, ತಾಯಿನ ಆಯ್ಕೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂದ್ರೆ ಇಂತಿಗಿಂತ ತಾಯಿ ಮುಖ್ಯ ಅಲ್ವಾ. ಸೊ ತಾಯಿ ನಮ್ಮನ್ನ ಇಲ್ಲಿ ಭೂಮಿಗೆ ತಂದಿರ್ತಾರೆ. ಸೊ ಹಾಗಾಗಿ ತಾಯಿನೇ ಆಯ್ಕೆ ಮಾಡ್ತಂತ ಎಲ್ಲ ಗೊತ್ತಿರುವಂತ ವಿಷಯ. ಸೊ ಅದೇ ರೀತಿ ಆಯ್ತು. ಸೊ ಆಮೇಲೆ ಒಂಥರ ಎಂಟರ್ಟೈನ್ಮೆಂಟ್ ಆಗಿತ್ತು. ಸೊ ಇಲ್ಲಿ ಎಲ್ಲದರಲ್ಲೂ ಕೂಡ ಗಿಲ್ಲಿದೆ ಹವಾ ಅಂತ ಹೇಳ್ಬೋದು. ರಾಶಿಕಾ ಅವರು ಗಿಲ್ಲಿ ಬಗ್ಗೆ ಮಾತಾಡಿದ್ರು. ಸೊ ಇಲ್ಲಿ ನಮ್ಮ ಧನುಷ್ ಅವರ ತಾಯಿ ಕೂಡ ಗಿಲ್ಲಿನ ಇಷ್ಟ ಅಂದ್ರು, ನಮ್ಮ ಸೂರಜ್ ಅವರ ತಾಯಿ ಕೂಡ ಗಿಲ್ಲಿ ಇಷ್ಟ ಅಂದ್ರು. ಸೊ ಯಾರೇ ಫ್ಯಾಮಿಲಿ ಬಂದ್ರು ಕೂಡ ಇಲ್ಲಿ ಗಿಲ್ಲಿದೆ ಹವಾ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತು ಏನಪ್ಪಾ ಅಂತಂದ್ರೆ, ಇವತ್ತಿನ ಒಂದು ಪ್ರೋಮೋದಲ್ಲಿ ರಕ್ಷಿತ್ ಅವರ ತಾಯಿ ಬಂದಿದ್ದಾರೆ, ಹಾಗೆ ಅಶ್ವಿನಿ ಗೌಡರ ಮಗ ಮತ್ತೆ ಅಶ್ವಿನಿ ಗೌಡ ಅವರ ತಾಯಿ ಕೂಡ ಬಂದಿದ್ದಾರೆ. ಸಖತ್ತಾಗಿದೆ ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್. ಮೊದಲೇ ಒಂದು ಪ್ರೋಮೋದಲ್ಲಿ ನಮ್ಮ ರಕ್ಷಿತ್ ಅವರ ತಾಯಿ ಬರ್ತಾರೆ. ರಕ್ಷಿತ ತಾಯಿ ಬಂದು ಸ್ವಲ್ಪ ಅಲ್ಲಿ ಎಮೋಷನಲ್ ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಇಲ್ಲಿ ಧ್ರುವಂತ್ ಅವರು ಸಾರಿನ ಕಾಲಿಗೆ ಬಿದ್ದು ಸಾರಿನ ಕೇಳ್ತಾರೆ ಅವ್ರ ತಾಯಿ ಹತ್ರ. ಸೊ ಇನ್ನೆಲ್ಲ ಮಾಡಿದೆ ಅಂತ ಆ ವ್ಯಕ್ತಿ ಕೂಡ ಒಳ್ಳೆಯವರೇ, ಬಟ್ ಯಾಕೆ ಹಂಗೆ ಒಮ್ಮೆ ಹೆಂಗೆ ಆಡ್ತಾರೋ ಅಂತ ಗೊತ್ತಿಲ್ಲ. ಬಟ್ ಇವತ್ತಿನ ಎಪಿಸೋಡ್ ನೋಡ್ಬೇಕು ಏನೆಲ್ಲ ಇರುತ್ತೆ ಅಂತ. ಮಜವಾಗಿರುತ್ತೆ, ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ಅವರು ಮಾತಾಡ್ತಿದ್ದಾರೆ. ಆಮೇಲೆ ಅವ್ರ ಕಡೆಯಿಂದ ರಕ್ಷಿತ್ ಅವ್ರ ತಾಯಿ ಕಡೆಯಿಂದ ಊಟ ಬರುತ್ತೆ, ಮೀನ್ ಫ್ರೈ ಎಲ್ಲ ಮಾಡ್ತಾರೆ. ಸೊ ಸೆಲ್ಫಿ ಒಂದು ಸ್ಟಿಕ್ ಅದು ಕ್ಯಾಮ್ರಾ ಕೂಡ ಬರುತ್ತೆ. ಸೊ ಲಾಗ್ ಮಾಡ್ತಾ ಇದ್ರಲ್ಲ, ಸೊ ಆ ಒಂದು ಕ್ಯಾಮ್ರಾ ಅಲ್ಲಿ ತರ್ಸಿರ್ತಾರೆ. ಸೊ ಅಲ್ಲಿ ಕೂಡ ಲಾಗ್ ಸ್ಟಾರ್ಟ್ ಮಾಡ್ತಾರೆ ರಕ್ಷಿತ್ ಅವರು. ಹಾಯ್ ಗಾಯ್ಸ್, ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ ಅಂತ ಒಂದು ಲಾಗ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಇದ್ರ ಎಪಿಸೋಡ್ ಅಲ್ಲಿ ಕೊಡ್ತಾ ಇದಾರೆ, ಖುಷಿ ಅಂತೂ ಕೊಡ್ತಾ ಇದಾರೆ. ಎಷ್ಟೋ ಜನ ಜಗಳ ಆಡ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ, ಎಷ್ಟೋ ಜನ ಬಡದಾಡ್ತಾ ಇದ್ರು. ಬಟ್ ಎಲ್ಲರೂ ಬೇರೆಯವ್ರ ಫ್ಯಾಮಿಲಿ ಬಂದಾಗ ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಸಂತೋಷದಿಂದ ಕೂಡಿ ಇರ್ತಾ ಇದಾರೆ ನೋಡಕ್ಕೆ ಒಂಥರ ಚಂದ ಅಂತ ಅನ್ಸುತ್ತಲ್ಲ. ಸೊ ಇದಾದ್ಮೇಲೆ ಅಶ್ವಿನಿ ಅವರ ತಾಯಿ ಮಗ ಬರ್ತಾರೆ. ಸೊ ಅಶ್ವಿನಿ ಅವರು ತುಂಬಾ ಎಮೋಷನಲ್ ಆಗಿದ್ದಾರೆ ಅವರ ತಾಯಿ ಬಂದಾಗ. ಮಾತೇ ಬರ್ತಾ ಇಲ್ಲ, ಸ್ವಲ್ಪ ತಲೆಗೆಲ್ಲ ಒಂಥರ ನಮಸ್ಕಾರ ಮಾಡಿ ಬಿಗ್ ಬಾಸ್ ಅಂತ ಒಂದು ಎಮೋಷನ್ ಹೊರಹಾಕಿ ತಾಯಿ ಬಂದ ತಕ್ಷಣ ಅಪ್ಕೊಂಡು, ಅದೇ ಅಲ್ವಾ ಸೊ ತಾಯಿ ಮಗಳಾಗಿರ್ಬೋದು, ತಾಯಿ ಮಗಂದಾಗಿರ್ಬೋದು ಬಂದ ಹೇಳ್ತಾವಲ್ಲ, ಇಷ್ಟು ದಿನ ಬಿಟ್ಟಿದ್ರು ಎಮೋಷನ್ ಎಲ್ಲ ಕೂಡ ಹೊರ ಹಾಕ್ತಾ ಇದಾರೆ. ಸಖತ್ತಾಗಿತ್ತು ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್. ಸೊ ಎಪಿಸೋಡ್ ಇಲ್ಲಿ ನಮ್ಮ ಗಿಲ್ಲಿ ಅವ್ರದ್ದು ಹವಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲೂ ಕೂಡ ಗಿಲ್ಲಿ ಮ್ಯಾಜಿಕ್ ಮಾಡ್ತದೆ ಅಂತ ಹೇಳ್ಬೋದು. ಧನುಷ್ ಅವರ ತಾಯಿ ಏನ್ ಹೇಳ್ತಾರೆ ಅಂತಂದ್ರೆ, ನನಗೆ ಎಲ್ಲರಿಗಿಂತ ಗಿಲ್ಲಿ ಇಷ್ಟ. ಒಂದ್ ವೇಳೆ ನನ್ನ ಮಗ ಧನುಷ್ ಇಲ್ಲಿಲ್ಲ ಅಂದ್ರೆ ನನ್ನ 99 ಓಟ್ ಏನಿದೆ ಗಿಲ್ಲಿಗೆ ಆಗ್ತಾ ಇದೆ, ಅಷ್ಟು ಇಷ್ಟ ನನಗೆ ಅಂತ ಹೇಳ್ತಾರೆ. ಇಲ್ಲಿ ಸೂರಜ್ ಅವರ ತಾಯಿ, ಗಿಲ್ಲಿ ಅವ್ರ ಕಾಮಿಡಿ, ಗಿಲ್ಲಿ ಮಾತಾಡೋ ಸ್ಟೈಲು, ಗಿಲ್ಲಿ ಆಡೋ ಸ್ಟೈಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ಎಷ್ಟು ಹವಾ ಇದೆ ಅಂತ ಗೊತ್ತಾಗುತ್ತೆ ನಮಗೆ. ಸೊ ಅಶ್ವಿನಿ ಅವರ ಒಂದಾಗಲಿ, ಅಶ್ವಿನಿ ಅವರು ಅಶ್ವಿನಿ ತಾಯಿ ಅವರಿಗೆ ಅತ್ತೆ ಅಂತ ಮಾತಾಡ್ತಿದ್ದಾರೆ. ಅತ್ತೆ ಮಗಳಿಗೆ ನಾವು ಯಾವತ್ತೂ ಕಣ್ಣು ಹಿಡಿತೀವಿ ಅಂತ ಒಂದು ಡೈಲಾಗ್ ಹೊಡೆದು ನೋಡಿ. ಸೊ ಅದನ್ನ ಇಲ್ಲಿ ರಿಪೀಟ್ ಮಾಡಿ ಕಾಮಿಡಿ ತರ ಮಾಡ್ತಾ ಇದಾರೆ. ಸೊ ಇಲ್ಲಿ ಅಶ್ವಿನಿ ತಾಯಿ ಗಿಲ್ಲಿಗೆ ಅತ್ತೆ ಅಂತೆ. ಸೊ ಒಂಥರ ಚೆನ್ನಾಗಿದೆ, ಒಂಥರ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತಾ ಇದಾರೆ. ಎಮೋಷನಲ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಎಪಿಸೋಡ್ ಹೋಗ್ತಾ ಇದೆ. ಸೊ ಎಪಿಸೋಡ್ ಪೂರ್ತಿ ಇದೇ ಇರುತ್ತೆ ಅಂತ ಅನ್ಕೋತೀನಿ. ಈ ವಾರ ಸಂಡೇ ಮತ್ತೆ ಸಾಟರ್ಡೆ ಶೋ ಅಂದ್ರೆ ಬಿಗ್ ಬಾಸ್ ವೀಕೆಂಡ್ ಇರಲ್ಲ ಅಂತಂದ್ರೆ ಸಿದ್ದು ಸರ್ ಬರಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಯಾಕಂದ್ರೆ ಶೂಟಿಂಗ್ ಏನು ಬಿಸಿ ಇರ್ಬೋದು. ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ನಡುವೆ ಲಾಸ್ಟ್ ಅಲ್ಲಿ ಸಂಡೇ ಬಂದ್ಬಿಟ್ಟು ಯಾರಾದ್ರೂ ಇಬ್ರು ಅಥವಾ ಒಬ್ರು ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ಯಾರು ಹೋಗ್ಬೋದು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲರ ಫ್ಯಾಮಿಲಿ ಕೂಡ ಇಲ್ಲಿ ಬಂದಾಯ್ತು. ಇನ್ನು ಕಾವ್ಯ ಅವ್ರ ಫ್ಯಾಮಿಲಿ ಬರಬೇಕು, ಸ್ಪಂದನ ಫ್ಯಾಮಿಲಿ ಬರಬೇಕು, ಧ್ರುವಂತ್ ಫ್ಯಾಮಿಲಿ ಬರಬೇಕು, ಗಿಲ್ಲಿ ಅವ್ರ ಫ್ಯಾಮಿಲಿ ಬರಬೇಕು, ರಘು ಅವ್ರದ್ದು ಬರಬೇಕು. ಸೊ ಒಂಥರ ಯಾವ ರೀತಿ ಇರ್ಬೋದು ಅನ್ನೋ ಒಂದು ಕುತೂಹಲ ಕೂಡ ನಮಗೂ ಕೂಡ ಇದೆ. ಎಪಿಸೋಡ್ ಅಂತೂ ಸಖತ್ತಾಗಿ ಬರ್ತಾ ಇದೆ, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಗಿಲ್ಲಿ ಸಖತ್ತಾಗಿ ಎಲ್ಲರೂ ಕಾಮೆಂಟ್ ಮಾಡ್ತಾರೆ, ನಗಿಸ್ತಾ ಒಂಥರ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಎಪಿಸೋಡ್ ತುಂಬಾ ಚೆನ್ನಾಗಿದೆ. ಸೊ ಗಿಲ್ಲಿ ಎಲ್ಲದರಲ್ಲೂ ಕೂಡ ಹೈಲೈಟ್ ಆಗಿ ಕಾಣ್ತಾ ಇದ್ದಾರೆ. ಗಿಲ್ಲಿನೇ ಮೇನ್ ಪಿಲ್ಲರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ಗೆ, ಆ ರೀತಿ ಕಾಣ್ತಾ ಇದೆ. ಗಿಲ್ಲಿಂದ ಬರೀ ಗಿಲ್ಲಿನ ಮಾತಾಡ್ತೀರಾ ಅಂತಂದ್ರೆ ಗಿಲ್ಲಿ ಆ ರೀತಿಯಲ್ಲಿ ಇದೆ.
ನೀವು ಎಲ್ಲರೂ ನೋಡಿ, ಎಲ್ಲರೂ ಬಂದವರು ಕೂಡ ಗಿಲ್ಲಿ ಇಷ್ಟ ಅಂತ ಇದ್ದಾರೆ. ಸೊ ಎಲ್ಲರೂ ಕೂಡ ಗಿಲ್ಲಿನೇ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಗಿಲ್ಲಿ ಎಷ್ಟು ಹವಾ ಇದೆ ಬಿಗ್ ಬಾಸ್ ಅಲ್ಲಿ ಅಂತ. ಸೊ ಇಲ್ಲಿ ಅಶ್ವಿನಿ ಅವರು ಕೂಡ ಒಳ್ಳೆಯವರೇ. ಆ ಒಂದು ಕೋಳಿ ಜಗಳ ಮಾಡಿದ್ಬಿಟ್ರೆ ಹೊರಗೆ ಬಂದ್ರೆ ಗಿಲ್ಲಿ ನನಗೆ ತುಂಬಾ ಇಷ್ಟ ಅಂತ ಅಶ್ವಿನಿ ಮೇಡಮ್ ಕೂಡ ಹೇಳಿದ್ದಾರೆ. ಒಂದು ಒಳ್ಳೆಯ ಒಂದು ಖುಷಿ ವಿಷಯ. ಒಂದೇನಪ್ಪ ಅಂದ್ರೆ ಹಾಗೆ ಹೇಳಿದಾಗ ಈಗೋ ಸ್ವಲ್ಪ ಜಾಸ್ತಿ ಇದೆ, ಅದೇ ಒಂದು ಪ್ರಾಬ್ಲಮ್ ಆಗುತ್ತೆ. ಅದು ಬಿಟ್ರೆ ಮತ್ತೇನಿಲ್ಲ. ಒಳ್ಳೆಯವರು, ತುಂಬಾ ಒಳ್ಳೆಯವರು. ಹೊರಗಡೆ ಹೋದ್ಮೇಲೆ ಎಲ್ಲರೂ ಹೆಂಗಿರ್ತಾರೆ ಗೊತ್ತಿಲ್ಲ, ಬಟ್ ಹೊರಗಡೆ ಗಿಲ್ಲಿ ಒಂದು ಫ್ಯಾನ್ ಬೇಸ್ ನೋಡ್ತಾ ಇದ್ರೆ ಎಲ್ಲೋ ಕೂಡ ಆಶ್ಚರ್ಯ ಆಗೋದಂತೂ ಖಂಡಿತವಾಗ್ಲು. ಸೊ ಇಲ್ಲಿ ಕಾವ್ಯ ಅವರು ಅವನ ಹೆಸರು ಯಾಕೆ ತಗೊಂಡ್ರಿ ಅಂತ ಇಲ್ಲಿ ಧನುಷ್ ಅವ್ರ ತಾಯಿ ಕೇಳ್ತಾರೆ. ಇಲ್ಲಿ ಹೆಸರು ತಗೊಂಡಕ್ಕೆ ಈ ರೀತಿ ಮಾಡ್ತಿದ್ದಾರೆ ಕಾವ್ಯ ಅವರು, ಕಾಮಿಡಿಲಿ ಹೇಳಿದ್ದು. ಬಟ್ ಇನ್ನು ಹೊರಗೆ ಬಂದ್ರೆ ಯಾವ ರೀತಿ ಶಾಕ್ ಆಗ್ಬೋದು ಕಾವ್ಯ ಅವರು ಅಂತ ನನಗೆ ಅನಿಸ್ತು. ಯಾಕಂದ್ರೆ ಹೊರಗೆ ಇಡೀ ಕರ್ನಾಟಕವೇ ಗಿಲ್ಲಿ ಅಂತ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಯಾರು ಗೆಲ್ತಾರೆ, ಯಾರು ಬಿಡ್ತಾರೆ ಗೊತ್ತಿಲ್ಲ. ನಮ್ಗೊಂದು ಗಿಲ್ಲಿ ಗೆಲ್ಬೇಕು, ಗಿಲ್ಲಿ 100% ಗಿಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಎಲ್ಲರಿಗಿದೆ. ನೋಡೋಣ ಏನಾಗುತ್ತೆ ಅಂತ. ಫಿನಾಲೆ ಕೂಡ ಸಮೀಪ ಬರ್ತಾ ಇದೆ. ಸೊ ಇಲ್ಲಿ ಎಲಿಮಿನೇಷನ್, ಡಬಲ್ ಎಲಿಮಿನೇಷನ್, ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೇ ಇರುತ್ತೆ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ಈ ಒಂದು ಪ್ರೊಮೋಗಳು ಇದಾಗಿತ್ತು. ಒಂದು ಪ್ರೊಮೋದಲ್ಲಿ ರಕ್ಷಿತ್ ಅವರ ತಾಯಿ ಬಂದ್ರೆ, ಎರಡನೇ ಪ್ರೊಮೋದಲ್ಲೇ ಅಶ್ವಿನಿ ಅವರ ತಾಯಿ ಮತ್ತೆ ಮಗ ಬಂದರೆ. ಸೊ ಎಮೋಷನಲ್ ಆಗಿದೆ, ಒಂಥರ ಡ್ರಾಮಾ, ಒಂಥರ ಎಲ್ಲವೂ ಚೆನ್ನಾಗಿದೆ. ಈ ಒಂದು ಟಾಸ್ಕ್ ಕೂಡ ಆಡ್ತಾ ಇದ್ದಾನಂತೆ ಫ್ಯಾಮಿಲಿ ಜೊತೆ. ಸಖತ್ತಾಗಿರುವಂತಹ ಟಾಸ್ಕ್ ಗೇಮ್ಗಳೆಲ್ಲ ಬರುತ್ತೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ನಿಮ್ಗೆ ಯಾವ ರೀತಿ ಅನಿಸ್ತು ಈ ಒಂದು ಪ್ರೋಮೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಇಷ್ಟಪಡ್ತೀನಿ. ಹಾಗೆ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತಿಂಗಳರಿಗೂ ನಮಸ್ಕಾರ.